your classes. ಫೈನಲಿ ಸರ್ಟಿಫಿಕೇಟ್ ಇದೆ. ಹೆಂಗಂದ್ರೆ ಮೇಕಪ್ ಮಾಡೋದ್ ಗೊತ್ತಿತ್ತು, ಬಟ್ ಆಕ್ಚುಲ್ ಆಗಿ ಹೆಂಗ್ ಇಂಪ್ಲಿಮೆಂಟ್ ಅದ್ರ ಮಾಡೋದಂತ ಗೊತ್ತಿರ್ಲಿಲ್ಲ. ಇವತ್ತು ಅಷ್ಟೇ ಹೆಂಗ್ ಮಾಡ್ತೀನೋ ಏನೋ ಅಂತ ಅದೇ ಟೆನ್ಷನ್ ಅಲ್ಲಿ ಇದ್ದೆ. ಆಕ್ಚುಲಿ ನಾನು ನೆನ್ನೆಯಿಂದ ಆಫೀಸ್ ವರ್ಕ್ ಆಕ್ಚುಲಿ ನಾನು ಮಾಡಿರ್ಲಿಲ್ಲ. ಇವತ್ತು ಹಾಲಿಡೇ ಲೀವ್ ಹಾಕಿ ಬಂದಿದ್ದೀನಿ ನಾನು. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನಿಮ್ ಸಪೋರ್ಟ್ ಅಂತೂ ತುಂಬಾ ತುಂಬಾ ಇತ್ತು ನನಗೆ. ಇದೇ ತರ ನೆಕ್ಸ್ಟ್ ಬಂದ್ರೂ ಕೂಡ ಸಪೋರ್ಟ್ ಮಾಡಿ. I'm so happy. I'm so glad to be here. I don't know what to say. Yeah, all the very best for you all, guys. Just rock your field. That's it. Thank you. ಯಾರಿಗೆ ಸತ್ಯ ಅನ್ನಿಸ್ತೋ ಸುಳ್ಳು ಅನ್ನಿಸ್ತೋ, ನೀವು ಬ್ಲ್ಯಾಕ್ ಕಲರ್ ನೀವು ಡಸ್ಕಿ ಸ್ಕಿನ್ ಮೇಲೆ ಮಾಡಿ ತೋರಿಸ್ತೀನಿ ಬೇಕಂದ್ರೆ ಐ ಲವ್ ಟು ಡೂ ಅಂತಂದ್ರಲ್ಲ, ಆ ವರ್ಕ್ ನೀವು ಮಾಡಿ ತೋರಿಸಿದ್ರಲ್ಲ, ನಿಮ್ಗೆ ಕಾನ್ಫಿಡೆನ್ಸ್ ಅನ್ನಿಸ್ತಾ ನಾನು ರಿಯಲ್ ಆಗಿ ಹೇಳಿದ್ದೀನಿ ಅಂತ. ನಿಜವಾಗ್ಲು ಅದು ಈ ಇದೆ ಮ್ಯಾಮ್ ನಿಮ್ಮ ಹತ್ರ. ತುಂಬಾ ನಿಮ್ಮ ಹತ್ರ ಕಲ್ತಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. Thank you. And thank you so much for that beautiful video. Seriously, ನಾನು ತುಂಬಾ ಸಲ ನೋಡಿದೀನಿ ಈ ಬ್ಯಾಚ್ ಇಂಟ್ರೊಡಕ್ಷನ್ ವಿಡಿಯೋ. ಬಸ್ ಅವ್ರಿಗೆ ವೆರಿ ನೈಸ್ ಕ್ಯಾಪ್ಚರ್ಸ್. ಅವರು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರ ಎಕ್ಸ್ಪ್ರೆಷನ್ಸ್, ಅವ್ರ ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಆಗಿದೆ. ಎವ್ರಿ ಟೈಮ್ ನಂಗೆ ಆ ಇಂಟ್ರೊಡಕ್ಷನ್ ವಿಡಿಯೋಸ್ ನಾನು ತುಂಬಾ ನೋಡೋದು ಅಂದ್ರೆ ಇಂಟ್ರೊಡಕ್ಷನ್ ವಿಡಿಯೋ ರಾದರ್ ಪೋರ್ಟ್ಫೋಲಿಯೋ ಶೂಟ್ ವಿಡಿಯೋಸ್. ಥ್ಯಾಂಕ್ ಯು. ಇವ್ರನ್ನ ತುಂಬಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ವೇಟ್ ಮಾಡ್ತಾ ಇದ್ದೆ. ಹಿಂಗೆ ಹೇಳಿದ್ದು ಅಲ್ವಾ? ಕಂಗ್ರ್ಯಾಚುಲೇಷನ್. ಕ್ಲಾಸ್ ಹೊಡಿರೋ. ಮಧುಶ್ರೀ ಮ್ಯಾಮ್ ಅಂದ್ರೇನೆ ತುಂಬಾ ಇಷ್ಟ. ನಾನು ಬೇಸಿಕ್ ಮೇಕಪ್ ನನಗೆ ಗೊತ್ತಿತ್ತು, ಆದ್ರೆ ಫುಲ್ HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ಏರ್ ಬ್ರಷ್ ಮೇಕಪ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೆ ಇವಾಗ ಧೈರ್ಯ ಬಂದಿದೆ, ನಾನು ಮೇಕಪ್ ಮಾಡ್ತೀನಿ ಚೆನ್ನಾಗಿ ಅಂತ. ಇವತ್ತು ಫೋಟೋ ಶೂಟಿಗೆ ಮೇಘನ್ ಅವ್ರು ಬಂದಿದ್ರು, ಅವರಿಗೂ ಚೆನ್ನಾಗಿ ಮಾಡಿದ್ದೆ. ಅದಕ್ಕೆ ಕಾರಣ ಮಧುಶ್ರೀ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ವಿಡಿಯೋನ ಸೊ ನನಗೆ ಗೊತ್ತಿಲ್ಲದೆ ಇರೋದನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಂಡೋಗಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಒಂದೊಳ್ಳೆ ಹಂತಕ್ಕೆ ಎಲ್ಲರೂ ಹೋಗ್ಲಿ ಅಂತ ಆಶಿಸ್ತೀನಿ. ಮ್ಯಾಮ್ ಹತ್ರ ಮೇಕಪ್ ಕಲಿತು ನಾನು ತುಂಬಾ ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ಅಂತ ಇವತ್ತು ಅನ್ಸಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಮಧುಶ್ರೀ ಮ್ಯಾಮು. ನಮ್ಮ ಮಗಳಿಗೆ ನಮ್ಮ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಇವತ್ತು ಕರ್ಕೊಂಡ್ ಬರೋಣ ಅಂತಿದ್ದೆ, ಕರ್ಕೊಂಡ್ ಬರಕ್ ಆಗಿಲ್ಲ. ಅಳ್ತಾ ಇದ್ಲು, ಬೆಳಿಗ್ಗೆನೆ ಜ್ವರ ಬಂದ್ಬಿಟ್ಟಿತ್ತು. ಒಂದಿನ ಕರ್ಕೊಂಡು ಮೀಟ್ ಮಾಡಿಸ್ತೀನಿ. ನಿಮ್ ರೀಲ್ಸ್ ಅಂದ್ರೆ ಅವ್ಳು ತುಂಬಾ ಇಷ್ಟ, ಹಂಗೆ ರೀಲ್ಸ್ ಮಾಡ್ತಾ ಇರಿ. ನನ್ ಮಗ್ಳು ಹಂಗೆ ನೋಡ್ತಾ ನಮ್ಮ ಯಾವಾಗ್ಲೂ ಕಳ್ಸೋರು ಏನ್ ವಿಡಿಯೋ ಅಂತ ಕೇಳಿ, ಅವ್ರ ಮಗ್ಳು ನಂದು ಸಾಂಗ್ ಡ್ಯಾನ್ಸ್ ಹಾಕೊಂಡು ಮುಂದೆ ಡ್ಯಾನ್ಸ್ ಮಾಡ್ತಾ ಇರೋದು. ಅದೇ ವಿಡಿಯೋಸ್ ಕಳ್ಸೋರು. ನಾನು ಏನೋ ಕ್ಲಾಸ್ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ರೆ ಪ್ರಾಕ್ಟೀಸ್ ಮಾಡಿರೋದು ಕಳ್ಸಿದಾರೇನೋ ಅಂತ. ದಿಸ್ ವಾಸ್ ಹ್ಯಾಪ್ನಿಂಗ್. ಅವಳು ಇವಾಗ್ಲೂ ಅಷ್ಟೇ ಮ್ಯಾಮ್, ಜ್ವರ ಇದ್ರುವೆ ಫಸ್ಟ್ ಅವಳು ಏನ್ ಹೊಡಿಯೋದು ಗೊತ್ತಾ, ಮಧುಶ್ರೀ ಮೇಕಪ್ ಅಕಾಡೆಮಿ ಅವ್ರ ಹೇಳ್ತಿರ್ತಾರೆ ಸೀರಿಯಲ್ ಹಾಕು ಅಮ್ಮ, ಮಕ್ಕಳು ಊಟ ಮಾಡ್ಬೇಕು ಅಂದ್ರೆ ಹಾಕ್ತಾರಲ್ಲ, ಅವಳು ಅದನ್ನೇ ಆಡ್ತಿರ್ತಾಳೆ. ಯಾಕೆ ಮಮ್ಮಿ ಇವಾಗ ಯಾವ್ದು ಆಗ್ತಾ ಇಲ್ಲ, ಮ್ಯಾಮ್ ಹುಷಾರಿಲ್ಲ. ಓ ನಿಮ್ಮ ಏನೇ ಇದ್ಲಿ, ಏನೇ ಡೌಟ್ ಇದ್ರು ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ತೀರಾ. ಏನೇ ಇದ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ಥ್ಯಾಂಕ್ ಯು. ಅಷ್ಟೇನಾ? ತುಂಬಾ ಸಪೋರ್ಟ್. ಮೇಕಪ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಮೇಕಪ್ ಪ್ಲಸ್ ಆಗುತ್ತೆ ಅಂತ ಅನಿಸ್ತು. ಅದರಿಂದ ನನಗೆ ಮುಂದೆ ಯೂಸ್ ಆಗುತ್ತೆ ಅಂತ ಅನಿಸ್ತು. ನಾನು ಥಿಯೇಟರ್ ಮೇಕಪ್ ಅಷ್ಟೇ ಗೊತ್ತಿದ್ದು. ಇದು ಸ್ವಲ್ಪ ಗೊತ್ತಿದ್ರಿಂದ ಸ್ವಲ್ಪ ಈಸಿ ಆಯಿತು. ನಾನು 3 ಸಲ ಮೇಕಪ್ ಮಾಡಿದಾಗಲೂ ಚೆನ್ನಾಗಿ ಬಂದಿತ್ತು. ಒಂದು 3 ಜನ ತುಂಬಾ ಖುಷಿ ಪಟ್ಟಿದ್ದಾರೆ, ಅವ್ರಿಗೆ ಇಷ್ಟ ಆಗಿದೆ. ಪ್ರಾಕ್ಟೀಸ್ ಟೈಮ್ ಅಲ್ಲ, ಪ್ರಾಕ್ಟೀಸ್ ಟೈಮಲ್ಲಿ ಬಂದಿದ್ದು ಇಬ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಮೇಕಪ್. ಅವರು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ನನಗೆ. ಅಮ್ಮಗೆ ಇಷ್ಟ ಆಯ್ತಾ? ಅವ್ರಿಗೂ ತುಂಬಾ ಇಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಇಷ್ಟಪಡ್ತೀನಿ, ಯಾಕೆಂದ್ರೆ ಒಂದು ಅಕಾಡೆಮಿನ ನಡೆಸೋದು ಅಷ್ಟು ಈಸಿ ಅಲ್ಲ. ಯಾಕೆಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು, ಜೊತೆಗೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ನ ಕೊಟ್ಕೊಂಡು, ಸೊ ಅವರು ಮುಂದೆ ಹೋದ್ರು ಕೂಡ ಇಲ್ಲ ನಾವು ಮತ್ತೆ ಏನಾದ್ರು ಒಂದು ಹೊಸ ಕಲಿಬೇಕು ಅನ್ನೋ ಒಂದು ಫೀಲ್ ಅವ್ರಿಗೆ ಬರೋಷ್ಟು ಮಟ್ಟಿಗೆ ಅವರು ಕಲ್ಸ್ಕೊಟ್ಟಿದ್ದಾರೆ. ಜೊತೆಗೆ ಏನಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಅವ್ರದೇ ಆದ ಥಾಟ್ಸ್ ಇರುತ್ತೆ, ಸೊ ಅವ್ರದೇ ಆದ ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ. ಅವ್ರು ಏನೇ ಡೌಟ್ಸ್ ಕೇಳಿದ್ರು ಖುಷಿಯಾಗಿ ನಗ್ನಗ್ತಾ ಮಾತಾಡ್ಕೊಂಡು ಸೊ ಅದನ್ನ ಸಾಲ್ವ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೂ ಒಂದು ಏನು ಅಂದ್ರೆ, ಈ ಮಂತ್ ಅಲ್ಲಿ ನನ್ನ ತಂದೆ ತೀರೋದಾಗ ಏನಾಗ್ತು, ನನ್ಗೆಲ್ಲೋ ಒಂದು ಫೀಲ್ ಇತ್ತು. ಈ ಮಂತ್ ಬಂದ್ರೆ ಸ್ವಲ್ಪ ನಾನು ನರ್ವಸ್ ಆಗ್ತಾ ಇದೆ. ಅಂಡ್ ಹಾಗೆಯೇ ಇಲ್ಲಿ ಹೊಸ ಫ್ರೆಂಡ್ಸ್, ಸೊ ಮೇಡಮ್ ಅದು ನಂಗೆ ನೆನಪಿಗೆ ಬರ್ಲಿಲ್ಲ. ಸೊ ಅದನ್ನೇನಾಯ್ತು, ಒಂದು ಹೊಸ ಜಾಗಕ್ಕೆ ಹೋಗಿದ್ದೀನಿ, ಸೊ ಏನೋ ಕಲಿತಾ ಇದ್ದೀನಿ. ಹಾಗಾಗಿ ತುಂಬಾ ಕಲ್ತಿದ್ದೀನಿ. ಇಲ್ಲಿಂದ ಒಂದು ಮೆಮೊರೇಬಲ್ ಮೊಮೆಂಟ್ ನ ತಗೊಂಡು ಹೋಗ್ತಾ ಇದೀನಿ ಅನ್ನೋ ಒಂದು ಖುಷಿ ಇದೆ.
ಜೊತೆಗೆ ಇನ್ನೊಂದು ಏನಂದ್ರೆ ಸಾಕಷ್ಟು ಜನ ಫ್ರೆಂಡ್ಸ್ ಇದಾರೆ, ಯಾಕೆಂದ್ರೆ ಎಲ್ಲ ಇಲ್ಲೇ ಬ್ಯಾಂಗ್ಳೂರವರೇ ಅಲ್ಲ, ಶಿವಮೊಗ್ಗದಿಂದ ಬಂದಿದ್ದಾರೆ, ಉಡುಪಿಯಿಂದ ಬಂದಿದ್ದಾರೆ. ಮತ್ತೆ ಗೊತ್ತಾ ಇದ್ವಿ, ಜೊತೆಗೆ ಖುಷಿಯಾಗಿ ಸ್ಪೆಂಡ್ ಮಾಡ್ತಾ ಇದ್ವಿ. ಏನೇ ಡೌಟ್ಸ್ ಇದ್ರು ಕೂಡ ನೋಡ್ಕೊಂಡು ಕೇಳ್ಕೊಂಡು ಎಲ್ಲರ ಹತ್ರ ಶೇರ್ ಮಾಡ್ಕೋತಾ ಇದ್ವಿ. ಹಾಗಾಗಿ ಏನಾಗ್ತಿದೆ ಅಂದ್ರೆ ನಾಳೆಯಿಂದ ಹಾಗಾದ್ರೆ ಮತ್ತೆ ನಮಗೆ ಕ್ಲಾಸಸ್ ಇಲ್ವಾ, ಸೊ ಯಾರನ್ನು ನೋಡಕ್ ಆಗಲ್ವಾ ಅನ್ನೋ ಒಂದು ಫೀಲ್ ಕೂಡ ಇದೆ. ಜೊತೆಗೆ ಎಲ್ಲಾ ಕೂಡ ಅಂದ್ರೆ ಫ್ಲೋರಲ್ ಹಾರ್ಟ್ ಇರ್ಬೋದು, ನೈಲ್ ಹಾರ್ಟ್ ಇರ್ಬೋದು, ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಸಾರೀಸ್ ಇರ್ಬೋದು, ಸಾರಿ ಟಾಪಿಂಗ್ ಇರ್ಬೋದು, ಎಲ್ಲಾ ಕೂಡ ಒಂದೇ ಕಡೆ ಹಾಕ್ತಿದೆ. ಸೊ ರಯಾನ್ ಸರ್ ಕೂಡ ಡಿಫ್ರೆಂಟ್ ಸ್ಟೈಲ್ ಆಫ್ ಹೇರ್ ಸ್ಟೈಲ್ಸ್ ನ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಕೋಆರ್ಡಿನೇಟ್ ಆಗಿತ್ತು ಅಂದ್ರೆ ಖುಷಿ ಆಗಿತ್ತು. ಏನಾದ್ರು ಡೌಟ್ಸ್ ಇದೆಯಾ ಕೇಳಿ, ಯಾಕೆಂದ್ರೆ ನಾವು ಯಾವುದೇ ಇನ್ಸ್ಟಿಟ್ಯೂಟ್ ಹೋದ್ರು ಕೂಡ ಯಾರು ಆ ರೀತಿ ಕೋಆಪರೇಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಈಗ ನಾವೇನೋ ಒಂದು ಕೇಳಿದ್ರೆ ಸರಿ ನಾಳೆ ಬನ್ನಿ ಅಂತ ಹೇಳ್ತಾರೆ, ಏನಾದ್ರು ಒಂದು ಹೇಳಿದ್ರೆ ಸೊ ಅವ್ರು ಕೋಪ ಮಾಡ್ಕೋತಾರೆ. ಸಿಕ್ಕಕ್ಕೆ ಬೆಳೀಲಿ, ಸಾಕಷ್ಟು ಪ್ರತಿಭೆಗಳನ್ನ ಹುಟ್ಟಾಕ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಲಾಟ್.